Hello guys, welcome back to my channel guys. ಸೊ ಇವತ್ತಿನ ವ್ಲಾಗ್ ಏನಂದರೆ ಟುಡೇ ನಾನು ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀನಿ. ನಾನೆಲ್ಲೂ ಹೋಗ್ತಾ ಇಲ್ಲ, ನಾನು ಹೋಗ್ತಾ ಇರೋದು ನಮ್ಮ ಅಪ್ಪ ಅಮ್ಮನ ಏರ್ಪೋರ್ಟಿಗೆ ಬಿಡೋಕ್ಕೆ ಆ್ಯಂಡ್ ಟಾಟಾ ಬೈ ಬೈ ಹೇಳೋಕ್ಕೆ. ಏನಕ್ಕಂದರೆ ನಮ್ಮಪ್ಪ ನಮ್ಮಮ್ಮ ಅವ್ರ ಫ್ರೆಂಡ್ಸು ಎಲ್ಲರೂ ವಿ ಆರ್ ಗೋಯಿಂಗ್ ಟು ಬಾಲಿ ಗೈಸ್. ವಿ ಆರ್ ಗೋಯಿಂಗ್ ಟು ಇಂಟರ್ನ್ಯಾಷನಲ್ ಟ್ರಿಪ್ ಆ್ಯಂಡ್ ಎಂಜಾಯ್ ಮಾಡಲಿ. ನಾವು ಹೋಗೋಣ ಗೈಸ್, ಅತಿ ಶೀಘ್ರದಲ್ಲಿ ನಾನು ಒಂದು ಇಂಟರ್ನ್ಯಾಷನಲ್ ಟ್ರಿಪ್ಗೆ ಹೋಗ್ತೀನಿ. ಸೊ ಐ ಹೋಪ್ ಸೊ. ಸೊ ಇವಾಗ ನಾನು ಫುಲ್ ರೆಡಿ ಆಗಿದ್ದೀನಿ ನೋಡಿ ನನ್ನ ಔಟ್ಫಿಟ್. ಸೊ ಇವಾಗ ನಾನು ಸ್ವಲ್ಪ ಮೇಕಪ್ ಮಾಡಿಕೊಂಡು ನಿರೀಕ್ಷೆ ಹೋಗಿ ಪಿಕ್ ಮಾಡ್ಕೊಂಡು ಬರ್ತೀನಿ ಗೈಸ್. ಸೊ ಅಂಟಿಲ್ ದೆನ್ ನೋಡಿ ನಾನು ಸಿಂಪಲ್ ಮೇಕಪ್ ಆಗಿ ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ. ಸೊ ನಾನು ಬನ್ನಿ ಎಲ್ಲನೂ ಕೇಳೋಣ, ಹಿಂಗೆ ಅನಿಸ್ತಿದೆ ಮನೆಗೆ ಹೋಗ್ತಾ ಇರೋದು ಎಲ್ಲ ಕ್ವಶನ್ಸ್ ಕೇಳಿ ಎಲ್ಲರನ್ನೂ ಬಿಟ್ಟು ವಾಪಸ್ ಬರೋಣ. ನಮ್ಮ ಅಮ್ಮ ಅಪ್ಪಗೆ ಬಾಯಿ ಹೇಳಕ್ಕೆ ಬಂದಿದ್ದಾಳೆ. ಅಲ್ಬೇಡ, ನಾನು ಇದೀನಿ, ಅಲ್ಬೇಡ. ನಾನು ಅಳ್ತಾ ಇದ್ದೀನಂತೆ, ನಾನು ಯಾಕೆ ಅಳ್ಳಿ? ನಾನು ಬರ್ತಾಳಂತೆ. ನನಗೆ ಯಾಕೆ ಲೈಟ್ ಹಾಕಿದ್ಯಾ? ನಂಗೆ ಲೈಟ್ ಸೆನ್ಸಿಟಿವಿಟಿ. ಛೇ ಬಿಡಿ, ಏನು ಮಾಡೋಕ್ಕಾಗಲ್ಲ. ಅಲ್ಲಿ ಓಕೆ ಮಚ್ಚ. ವೇದಾಂತ್ ಇಸ್ ಆಂಗ್ರಿ ಅಪಾನ್ ಮೀ. ವೇದಾಂತ್ ನನ್ನ ಬ್ಲಾಕ್ ಮಾಡೋನು ಗೈಸ್, ಯಾಕಂತಾನೆ ಗೊತ್ತಾಗ್ತಾ ಇಲ್ಲ. ನಾನು ಏನು ತಪ್ಪು ಮಾಡಿದ್ವಿ ವೇದಾಂತ್? ಅವನಿಗೆ ಕೋಪ ಬಂದ್ಬಿಟ್ಟೈತೆ. ಇಬ್ರು ಅಕ್ಕಂದಿರ ಮೇಲೂ ಕೋಪ ಬಂದ್ಬಿಟ್ಟೈತೆ, ನಿರೀಕ್ಷಾ ಮೇಲೂ ಇವಳ ಮೇಲೂ. ಏನೇನೋ ಇವರೆಲ್ಲ ಏನೇನೋ ಕ್ವಶನ್ಸ್ ಇವ್ರುಗಳು ಏನೇನೋ ಕ್ವಶನ್ಸ್ ಕೇಳೋರೆ, ಅವನೇನೇನೋ ಆನ್ಸರ್ ಮಾಡೋನೆ ಇಬ್ರಿಗೂ. ನೋಡಿ ನಾವೆಲ್ಲ ಬಾಲಿಗೆ ಹೋಗ್ತಾ ಇದ್ದೀವಿ. ನೋಡಿ ನಾವು ಮಾಡ್ತಾರ ಏನು ಆಂಟಿ ನೋಡಿ, ನೋಡಿ ದಿಸ್ ಮೈ ಫ್ರೆಂಡ್. ನೋ ಇಟ್ಸ್ ಮೈ ಯೂಟ್ಯೂಬ್ ಬ್ಲಾಗ್. ಏನಾದರೂ ಹೇಳಿ, ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ ಬಾಲಿಗೆ? ನಿಜವಾಗ್ಲೂ ಹೇಳ್ತೀನಿ ಫ್ರೆಂಡ್ಸ್, 9 ಕಂಟ್ರಿಗೆ ಹೋಗಿದ್ದೀನಿ, ಆದರೆ ಈ ಬಾಲಿ ಕಂಟ್ರಿ ಅಷ್ಟು ನಾವು ಮಾಡ್ಕೊಂಡಿರೋದು 4 ತಿಂಗಳಿಂದ. ಕೂದಲು ಆ್ಯಕ್ಚುಲಿ ಬೆಳ್ಳಗಾಗಿದೆ, ಬಟ್ ಎಕ್ಸೈಟ್ಮೆಂಟ್ ಆಗಿದೆ. ಚೆನ್ನಾಗಿ ಎಂಜಾಯ್ ಮಾಡಬೇಕು. ಏನಂತಂದರೆ ತುಂಬ ಕ್ಲೋಸ್ ಫ್ರೆಂಡ್ ಹೋಗ್ತಾ ಇರೋದು. ಇಷ್ಟು ದಿನ ಬಿಸ್ನೆಸ್ ಟ್ರಿಪ್ಪು, ಇವಾಗ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಹೋಗ್ತಾ ಇದ್ದೀನಿ. ತುಂಬ ಎಕ್ಸೈಟ್ಮೆಂಟ್ ಆಗಿದೆ. 5-6 ಡೇಸ್ ಹೇಗೆ ಸ್ಪೆಂಡ್ ಮಾಡ್ತೀವಿ ಅನ್ನೋದು ಮತ್ತೆ ಹೇಳ್ತೀನಿ ಏನೇನು ಅಂತ ಬಂದಮೇಲೆ. ಥ್ಯಾಂಕ್ ಯು. ಬಾಲಿಗೆ ಹೊರಟಿದ್ದೀವಿ ಖುಷಿಯಿಂದ, ಎಲ್ಲರೂ ಫ್ರೆಂಡ್ಸು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬರ್ತೀವಿ ಅಷ್ಟೇ. ನಮ್ಮಮ್ಮ ನೋಡಿದ್ದೆ ಹೆಂಗೆ ಫುಲ್ಲು ನಾನೇನು ಇಲ್ಲ ನಮ್ಮಮ್ಮ ಮುಂದೆ. ಹೇಳು ಮಮ್ಮಿ, ಏನು ಹೇಳಬೇಕು? ಏನು ಹೆಂಗಿದೆ ಎಕ್ಸೈಟ್ಮೆಂಟ್? ಫಸ್ಟ್ ಟೈಮ್ ಇಂಟರ್ನ್ಯಾಷನಲ್ ಟ್ರಿಪ್ಪು ಗೈಸ್. ಎಲ್ಲ ಫ್ಯಾಮಿಲಿ ಫ್ರೆಂಡ್ಸು ಎಲ್ಲ ಹೋಗ್ತಾ ಇದ್ದೀವಿ, ಎಂಜಾಯ್ ಮಾಡ್ಕೊಂಡು ಬರ್ತೀವಿ. ಆಮೇಲೆ ಏನು ಅಂತ ಹೇಳ್ತೀವಿ. 5 ದಿನ ಆಂಟಿ ಅಂತ ಸೇಮ್ ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ ಬಾಲಿಗೆ? ಎಷ್ಟೊಂದು ಹೇಳ್ಕೊಳ್ಳೋಕೆ ಸಾಧ್ಯವಾಗ್ತಾ ಇಲ್ಲ ನಮ್ಮ ಕೈಲಿ. ಅಲ್ಲ ಈಗಲೇ ಹಿಂಗೆ, ಮುಂದೆ ಏನೇನು ಕಥೆ ಗೊತ್ತಿಲ್ಲ. ಇವರ ಮಧ್ಯದಲ್ಲಿ ನಾವೆಲ್ಲೂ ಅಪ್ಪಚ್ಚಿ ಆಗ್ತೀವಿ ಗೊತ್ತಿಲ್ಲಮ್ಮ. ನಮ್ಮ ಸೀನಿಯರ್ ಬಾಬಾ ಅವ್ರು ಈಗಲೇ ನಡ್ಕೋ ಸ್ಟಾರ್ಟ್ ಆಗ್ಬಿಟ್ಟಿದೆ ಅವ್ರಿಗೆ. ಓಕೆಮ್ಮ, ಥ್ಯಾಂಕ್ ಯು. ಇವ್ರು ಕಾಟ ಇಲ್ಲದೆ ಇರ್ತಾರೆ ಅಲ್ವಾ ಗೈಸ್? ಫಸ್ಟ್ ಟೈಮ್ 5 ಡೇಸ್ ಹೋಗ್ತಾ ಇದ್ದೀನಿ ಗೈಸ್. ಸ್ವಲ್ಪ ಪೀಸ್ಫುಲ್ಲಾಗಿ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಎಡಗೆ ಸಾಕು ಹಾಕ್ಬಿಟ್ಟಿದೆ ಗೈಸ್. ಅಂಕಲ್ ಹಾಯ್ ಫ್ರೆಂಡ್ಸ್, ನಾವೆಲ್ಲ ಬಾಲಿ ಟ್ರಿಪ್ ಹೋಗ್ತಾ ಇದ್ದೀವಿ. 5 ಡೇಸ್ ನೈಟು ಸೆಕೆಂಡ್ ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ತಾ ಇದ್ದೀನಿ. ಎಲ್ಲ ಎಂಜಾಯ್ ಮಾಡ್ಕೊಂಡು ಬರ್ತೀವಿ. ಬಾಯ್. ಹೇಳಿ, ಸದ್ಯಕ್ಕೆ ಏರ್ಪೋರ್ಟ್ಗೆ ಹೋದ್ರೆ ಸಾಕು ಅನ್ಸ್ತೈತೆ. ರಾಮಾಜಿನ ಕೇಳ್ರಿ. ನಾವು ಫಸ್ಟ್ ಫ್ಲೈಟ್ ಹತ್ತಾ ಇದ್ದೀವಿ.
ಫಸ್ಟ್ ಟೈಮ್ ಫ್ಲೈಟ್ ಹತ್ತಾ ಇದೆ, ತುಂಬ ಚೆನ್ನಾಗಿದೆ ಇದು. ಅದು ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ, ಒಬ್ಬರಲ್ಲ ಇಬ್ಬರಲ್ಲ, ಎಷ್ಟು 11 12 ಜನ, 5 ಫ್ಯಾಮಿಲಿ ಎಲ್ಲ, ತುಂಬ ಚೆನ್ನಾಗಿದೆ. ವೆರಿ ನೈಸ್ ಅಣ್ಣ, ವೆರಿ ನೈಸ್, ಚೆನ್ನಾಗಿ ಮಾತಾಡಿದ್ವಿ. ಅದನ್ನೆಲ್ಲ ಮಿಸ್ ಮಾಡ್ಕೊಳಲ್ವಾ ನೀವು 5 ಡೇಸ್? ಖಂಡಿತ ಮಿಸ್ ಮಾಡ್ಕೋತೀನಿ. ಯಾಕಂದ್ರೆ ಎವ್ರಿ ಡೇ ನಾನು ಹಾಕೋ ವಿಡಿಯೋನ ನೀನೇ ಅದನ್ನ ಸೆಟ್ ಮಾಡಿ ಕಳಿಸ್ಬೇಕಲ್ಲ. ರಿಯಲಿ ಮಿಸ್ ಯು ಯೋಗಿತಾ. ಯೂಟ್ಯೂಬ್ ಚಾನೆಲ್ ತುಂಬಾ ಚೆನ್ನಾಗಿ ಹೋಗ್ಲಿ ಅಂತ ನನ್ನ ಬ್ಲೆಸ್ಸಿಂಗ್. ವಾವ್, ಆಂಟಿ ಬ್ಲೆಸ್ಸಿಂಗ್ ಸಿಕ್ಬಿಟ್ಟೈತೆ ನನಗೆ. ಲೋಡ್ ಅಂತೆ ಗೈಸ್, ರೋಡ್ ಅಲ್ಲ. ಮತ್ತೆ ಇನ್ನೇನು ಸಮಾಚಾರ? ಏನ್ ಸಮಾಚಾರ ಇಲ್ಲ, ಮನೆ ಕಡೆ ಹುಷಾರಾಗಿ ನೋಡ್ಕೊಂಡು. ನೋಡಿ ನಾನು ನನ್ನ ಜವಾಬ್ದಾರಿ ಇನ್ನೊಂದು 5 ದಿವಸ ಮನೆ ಜವಾಬ್ದಾರಿ ನಂದು ಗೈಸ್. ನಾನು ನೋಡ್ಕೊತೀನಿ. ಇವಳು ಬಂದ್ರೆ ನನ್ನ ಮನೇನ ನೋಡ್ಕೊಳಕ್ಕಾಗಲ್ಲ. ಏನ್ ಗತಿ ಮಾಡಿಸ್ತಾಳ ನನಗೆ ಎಕ್ಸಾಮ್ಸ್ ಇದೆ, ಓದ್ಕೋಬೇಕು. 5 ದಿನ ಯೋಗಿಗೆ ಯೋಗಿ ಮನೇನ 5 ದಿನ ಬಾಲಿ ಯೋಗಿ. ಪರವಾಗಿಲ್ಲ, 5 ದಿನ ಅಷ್ಟೇ ಅಲ್ವಾ, ತಿರ್ಗಾ 6ನೇ ದಿನ ತಿರ್ಗಾ ಬೈತಾರೆ. ಏನಂತೀಯ ಮಮ್ಮಿ? ನೀನು ಮಿಸ್ ಮಾಡ್ಕೊಳಲ್ವಾ ನನ್ನ? ವೇದಾಂತ ಮಾತ್ರ ಅಂತೇಳಿ ಮಿಸ್ ಮಾಡ್ಕೊತಾಳೆ ಅಷ್ಟೇ. ಮಿಸ್ ಮಾಡ್ಕೊತಾಳೆ. ನಾವು ನೋಡಿ ಎಷ್ಟು ಚೆನ್ನಾಗಿದೆ ಏರ್ಪೋರ್ಟು. ನೀನು ಚೆನ್ನಾಗಿದ್ದಾಳೆ ಆಂಟಿ. ನನ್ನ ವ್ಲಾಗ್ಗೆ ಹಾಯ್ ಮಾಡಿ. ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಫಸ್ಟು? ಮಾಡಿದ್ದೀನಿ. ಹಾಂ, ನಿಮ್ಮ ಮಮ್ಮಿ ಹೇಳಿರಲ್ಲ ಮಾಡಿದ್ದೀನಿ. ಹೌದಾ? ನೀವು ಹೇಳ್ಬೇಕು. ಅದೆಲ್ಲ ಕವರ್ ಮಾಡ್ತಾ ಇದೀಯಾ? ಹ್ಞೂ, ಇಸ್ ಇಟ್? ಏನಾದರೂ ಹೇಳಿ. You are excited to visit Bali. ಸೂಪರ್. ಹಾಂ, ನಮ್ಮ ಅಮ್ಮ ನೋಡಿ ಹೊಟ್ಟೆ ಉರಿಸ್ತಾ ಇದ್ದೀರಾ? ಯಪ್ಪ ದೇವ್ರೆ, ಸೂಪರ್. ನೋಡಿ ಯೋಗಿತಾಗಿಂತ ಯಾವುದು ಸೆಕೆಂಡ್ ಯೋಗಿತಾ? ಅಪೇಕ್ಷಾ. ಯೋಯೋ ಅದು. ಹಾಂ, ನಮ್ಮಮ್ಮ ನೋಡು, ಬರ್ರಿ ಎಲ್ಲ ಬರ್ರಿ. ಫೈನಲಿ ನಾವು ಎಷ್ಟು ಚೆನ್ನಾಗಿ, ನನಗೂ ಆಸೆ ಆಗ್ತಿದೆ ಗೈಸ್, ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ಬೇಕು. ನೋಡ್ ಏರ್ಪೋರ್ಟ್ನ ಸುಮ್ಮನೆ ಹಿಂಗೆಲ್ಲ ಬರಬಾರ್ದು, ಎಲ್ಲ ಹೋಗಕ್ಕಂತಾನೆ ಬರಬೇಕು. ಹೌದು. ಹಾಂ, ಇಟ್ಸ್ ಓಕೆ, ಚೆನ್ನಾಗಿ ಹೋಗಿ ಬರಲಿ, ಎಂಜಾಯ್ ಮಾಡಲಿ ಅನ್ನೋದೇ ಆಸೆ. ಇಟ್ಸ್ ಓಕೆ. ನಾವು ಒಂದಿನ ಹೋಗೋಣ, ಏನಂತೀಯ ಮಚ್ಚ? ನಾವು ಒಂದಿನ ಹೋಗೋಣ, ಏನಂತೀಯ? Of course, it is gonna be part of our life. Of course. Let's go. ಇವಾಗ ಎಲ್ಲ ಆಗೋಗ್ಲಿ. ಫೋಟೋಶೂಟ್ ಇಷ್ಟು ಚೆನ್ನಾಗಿ ಇಟ್ಕೋಬೇಕಾ? ಯಪ್ಪ, ಇಷ್ಟು ಚೆನ್ನಾಗವ್ರೆ ನೋಡಿ ಎಲ್ಲರೂ. ಏನು ಚೋಟು ಮುಟ್ಟು ಯಾರೂ ಇಲ್ಲ. ಇನ್ನೊಂದು 5 ದಿನ ಫುಲ್ ಖುಷಿಯಾಗಿರ್ಬೋದು. ಏನಂತೀರಾ ಅಕ್ಕ? ಏನಂತೀರಾ? ಫುಲ್ ಹ್ಯಾಪಿ ಆಗಿರ್ಬೋದಾ? ನೀನೇನಂತೀಯ? ಇನ್ನು 5 ದಿನ ಯಶು, ಇನ್ನು 5 ದಿನ ಇವ್ರು ಯಾರು ಇರಲ್ಲ. ಏನು ಮಾಡ್ತೀಯಾ? ಅಷ್ಟೇ ಅವನವ್ರ ಮನೇಲಿ ಇರ್ತಾನೆ. ನಾವಿನ್ನು ಅಲ್ಲಿ ನೋಡಿ ಅಲ್ಲೆಲ್ಲ ಹೋದ್ರು ಅವರು. ಬಾಯ್. ಜೀವನ ಪೂರ್ತಿ ಅಪ್ಪ, ಯಾವುದಾದ್ರೂ ಒಂದು ಹುಡುಗನೂ ಹೇಳಿಲ್ಲ ನಮ್ಗೆ ಈ ಥರ. ಅದಕ್ಕೆ ನಾವು ಹೋಗ್ತಾ ಇಲ್ಲ ಎಲ್ಲೂ ಟ್ರಿಪ್ಗೆ. ಎಲ್ಲ ಪೇರೆಂಟ್ಸ್ನ ಕಳಿಸ್ಬಿಟ್ಟು ಮನೆಗೆ ಬಂದು ನಾವು ಬೇರೆ ಟ್ರಿಪ್ಪಲ್ಲಿದ್ದೀವಿ. ಯಾವ ಟ್ರಿಪ್ಪು ಇಲ್ಲ ಗೈಸ್. ಸುಮ್ಮನೆ ಇವಾಗ ಒಳ್ಳೆ ಬಿರಿಯಾನಿ, ಫುಲ್ ಹಸುವಾಗ್ಬಿಟ್ಟಿತ್ತು. ಒಳ್ಳೆ ಬಿರಿಯಾನಿ ತಿಂದು ಇವಾಗ ಮಲ್ಗೋಣ ಅಂದ್ಬಿಟ್ಟು ಬಂದಿದ್ದೀವಿ.
ನೋಡಿ ಏನೇನೋ ಸಾಂಗ್ಸ್ ಆಗ್ತಾರೆ. ಇಫ್ ಯು ಲೈಕ್ ಮೈ ವಿಡಿಯೋ ಪ್ಲೀಸ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಗೈಸ್. ಆ್ಯಂಡ್ ಯಾ, ಈ ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಗೈಸ್. ಆ್ಯಂಡ್ ಆಲ್ಸೋ ಶೇರ್, ಲೈಕ್, ಕಮೆಂಟ್ ಎಲ್ಲ ಮಾಡಿಬಿಡಿ ಆಯಿತಾ. ನಾಳೆ ಬಾಯ್ 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 ಗಾಯ್ಸ್ ಬಾಯ್.